Hello everyone, welcome to Archana Abhyasa. See, your Archana Abhyasa is reaching 100 subscribers today. I got 93 subscribers by morning. So I'm doing now acid, bases and salt chapter. ಏನಕ್ಕೆ ಮತ್ತೆ ರಿಪೀಟ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಚಾಪ್ಟರ್ ಅಂದರೆ ದಟ್ ಡೇ ಬಿಕಾಸ್ ಆಫ್ ಯುವರ್ ಪ್ರಿಪರೇಟರಿ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಐ ವೆಂಟ್ ಟು ಫಾಸ್ಟ್ ಇನ್ ದಟ್ ವಿಡಿಯೋ. ಕ್ವಿಕ್ ರಿವಿಷನ್ ಅಲ್ವಾ, 30 ಮಿನಿಟ್ಸಲ್ಲಿ ಮುಗಿಸಿದ್ದೆ. ಸೊ ದೋಸ್ ವಾಚ್ ದಟ್ ವಿಡಿಯೋ, you can watch this and you can leave also, because the reason to watch again is I will explain this chapter neatly with even 1 marks and 3 marks. Every questions I will go in detail in this video. The same slides, the same in one, but it is there in my handwriting today. Acid, bases and salts by your own Archana Abhyasa channel. See, the reason behind wearing watch in your wrist, ಕೈಯಲ್ಲಿ ವಾಚ್ ಕಟ್ಕೊಳ್ಳೋ ರೀಸನ್ ನನ್ನ ಪ್ರಕಾರ, ಫಸ್ಟ್ ಯು ಶುಡ್ ವಾಚ್ ಯುವರ್ ವರ್ಡ್ಸ್. W stands for words. Watch your words. Watch your actions. A stands for actions. Watch your thoughts. T stands for thoughts. Watch your character. C stands for character. Watch your heart. Whatever you are doing, do it from your heart. ಓದಬೇಕು ಅನ್ಸಿದ್ರೆ ಅದು ನಿಮ್ಗೆ ಅನಿಸ್ಬೇಕು. ನಾನು ಯಾವಾಗಲೇ ಹೇಳಿಲ್ವಾ, ಸುಮ್ಮನೆ ಕೂತ್ಕೊಂಡ್ರೆ ರೆಸ್ಟ್ ಹಿಡ್ದೋಗ್ತೀರಾ. ಇನ್ಸ್ಟೆಡ್ ಆಫ್ ದಟ್ ಏನಾರ ವರ್ಕ್ ಮಾಡಿ. ಏನಕ್ಕೆ ವರ್ಕ್ ಮಾಡ್ತೀರಾ? 6 ಸಬ್ಜೆಕ್ಟ್ ಇದೆ. ದಿನಗಳು ತುಂಬಾ ಇದ್ದಾವೆ, ಅದೇನು ಕಡಿಮೆ ದಿನಗಳಲ್ಲ. ಫಾರ್ ದಟ್ ಯು ಕ್ಯಾನ್ ಸ್ಟೇ ಅಟ್ ಯುವರ್ ಹೋಮ್ ಆ್ಯಂಡ್ ಸ್ಟಡಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್. ಎನಿವೇ ಯು ಆರ್ ಡನ್ ವಿತ್ ದಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1, 2, 3 ಆ್ಯಂಡ್ ಯು ಹ್ಯಾವ್ 4 model question paper in your hand. Practice that one. That is enough. You are studying in state board, not in ICSE and CBSE also. So you should watch your words, actions, thoughts, character and heart. This is the real meaning of watch according to me. So with that 13 days 13 chapter, I am here with that acid, base and salt chapter, which is day 3rd chapter, acid, bases and salts. This is for 7 to 8 marks. And be like acid, be bold, clear and never afraid to react when it matters. ಈ ಪೇಷನ್ಸ್ ಅಂತಿರಲ್ಲ, ಪೇಷನ್ಸು ವೀಕ್ನೆಸ್ ಅಲ್ವೇ ಅಲ್ಲ, ಅದೊಂದು ವೆಪನ್. ಸಿ, ಇಷ್ಟೊತ್ತು ತನಕ ಫೇಲ್ ಹಾಕೊಂಡು ಬಂದಿದ್ದೀರಾ ಅನ್ಕೊಳ್ಳಿ ಅಷ್ಟೇ. ಇವಾಗ ಪಾಸ್ ಆದರೆ ಎಷ್ಟು ಜನ ನಿಮ್ಮ ಫೇಲ್ಯೂರ್ ನೋಡೋಕೆ ಕಾಯ್ತಿರೋರಿಗೆ ಪಾಸ್ ಆಗಿ ತೋರಿಸಿದ ತಕ್ಷಣ ಹೆಂಗೆ ಅನ್ಸಲ್ಲ? ದಟ್ ಮೋಟಿವೇಶನ್ ಯು ಶುಡ್ ಗೆಟ್ ಫ್ರಮ್ ಯು ಇನ್ಸೈಡ್. ಏನಾಗಬೇಕು ಅಂತ ಯೋಚನೆ ಮಾಡಿ, ದಟ್ಸ್ ಇಟ್. ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಹ್ಯಾಬಿಟ್ಸ್, ಡೆಲಿಬ್ರೇಟ್ ಪ್ರಾಕ್ಟೀಸ್ ವಿಲ್ ಲೀಡ್ ಟು ಮಾಸ್ಟರಿ ಓವರ್ ಯುವರ್ ಸಬ್ಜೆಕ್ಟ್. ಅಂದರೆ ಪ್ರಾಕ್ಟೀಸ್ ಮಾಡಿ, ಅದನ್ನೇ ಯೋಚನೆ ಮಾಡಿ. ನಾನು 10th ಎಕ್ಸಾಮ್ ಇದೆ, ಓದ್ಬೇಕು ಅನ್ನಿ, ಆ ಓದೋದು ಬಂದೇ ಬರುತ್ತೆ. ವಿತ್ ದಟ್ ಐ ಆಮ್ ಸ್ಟಾರ್ಟಿಂಗ್ ಆಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ದಿಸ್ ಇಸ್ ಮೈ ಚಾನಲ್ ನೇಮ್, Archana Abhyasa. If you like my video, please do subscribe and like and share to your friends, because there is very few days left for your examination. ಇವಾಗಲೂ ನಿನ್ನ ಫ್ರೆಂಡ್ಗೆ ನಿನ್ಗೆ ಹೆಲ್ಪ್ ಮಾಡೋ ಮನಸ್ಥಿತಿ ಬಂದಿಲ್ಲ ಅಂದರೆ ಯು ಆರ್ ನಾಟ್ ಎಟ್ ಆಲ್ ಫ್ರೆಂಡ್. ಆ್ಯಂಡ್ ಆ್ಯಸಿಡ್ಸ್ ಅಂದರೆ ಯಾವ ಸಬ್ಸ್ಟೆನ್ಸು H+ ಅಯಾನ್ಸ್ನ ಏಕ್ವೇಸ್ ಸೊಲ್ಯೂಷನ್ ಅಂದರೆ ವಾಟರ್ ಸೊಲ್ಯೂಷನಲ್ಲಿ H+ ಅಯಾನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೋ ಅದನ್ನೇನಂತೀವಿ? ಆ್ಯಸಿಡ್ಸ್ ಅಂತೀವಿ. ದಟ್ಸ್ ಇಟ್. H+ ಅಯಾನ್ ಆ್ಯಸಿಡ್, OH- ಅಯಾನ್ಸ್ ಬೇಸಸ್. H+ ಅಂದರೆ ಏನು? ಹೈಡ್ರೋಜನ್ ಅಯಾನ್ ಇರೋದು ಜಾಸ್ತಿ ಇರೋದನ್ನ ಏನಂತೀವಿ? ಆ್ಯಸಿಡ್ಸ್ ಅಂತೀವಿ. ಮತ್ತು ಬೇಸಸ್ ಅಂದರೆ ಏನು ಸರ್ ಅಂದರೆ ಯಾವುದ್ರಲ್ಲಿ OH- ಅಯಾನ್ಸ್ ಇರುತ್ತೋ. ಇವಾಗ H2O ಕನ್ಸಿಡರ್ ಮಾಡಿ. H2O ಅಲ್ಲಿ H ಇದೆ, OH ಇದೆ. H ಇದ್ರೆ ಆಸಿಡ್, OH ಇದ್ರೆ ಬೇಸ್, ಎರಡೂ ಇದ್ರೆ ನ್ಯೂಟ್ರಲ್. ಸಿಯರ್, ಆಸಿಡ್ಸ್ ಆರ್ ದಿ ಸಬ್ಸ್ಟೆನ್ಸ್ ದಟ್ ಫರ್ನಿಶ್ H+ ಅಯಾನ್ಸ್ ಇನ್ aqueous ಸೊಲ್ಯೂಷನ್. ಆ್ಯಂಡ್ ಕಮಿಂಗ್ ಟು ದಿ ಟೇಸ್ಟ್, ಆಸಿಡ್ ಟೇಸ್ಟ್ ಗೊತ್ತಿಲ್ವಾ ನಿಮಗೆ? ಸೋರ್ ಇನ್ ಟೇಸ್ಟ್, ಹುಳಿ ಇರುತ್ತಾನೆ. ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ಲೆಮನ್ ತಗೊಳ್ಳಿ, ಸಿಟ್ರಿಕ್ ಆಸಿಡು, ಆಮೇಲೆ ಕರ್ಡ್ ತಗೊಳ್ಳಿ, ಅದು ಹುಳಿ. ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. They turn what? Blue litmus to red litmus.
ಬ್ಲೂ ಕಲರ್ ಇರೋ ಲಿಟ್ಮಸ್ ಪೇಪರು ರೆಡ್ ಆದರೆ ಏನಂತ, ದಟ್ ಈಸ್ ಆಸಿಡ್ ಪ್ರೆಸೆಂಟ್ ಅಂತ. ಲಿಟ್ಮಸ್ ಪೇಪರ್ ನೋಡಿದ್ದೀರಾ ಲ್ಯಾಬೊರೇಟರಿಲಿ? ನೋಡಿಲ್ಲ ಅಂದರೆ ನೀವು ಸ್ಕೂಲ್ಗೆ ಹೋಗ್ತಿದ್ರೆ ನೋಡಿ. ಬ್ಲೂ ಲಿಟ್ಮಸ್ ಇಂದ ರೆಡ್ ಆದರೆ ಆ ಸೊಲ್ಯೂಷನ್ ಏನು, ಅಸಿಡಿಕ್ ಅಂತ. ಆಸಿಡ್ ಪ್ರೆಸೆಂಟ್ ಇದೆ ಅಂತ. ಎಕ್ಸಾಂಪಲ್ ಇವಾಗ ಏನೂ ಇಲ್ಲ, ಆ ಲಿಟ್ಮಸ್ ಪೇಪರ್ ತೊಗೊಂಡು ಹೋಗ್ಬಿಟ್ಟು 1 ಡ್ರಾಪ್ ಲೆಮನ್ ಹಾಕ್ಬಿಟ್ರೆ ಇಟ್ ವಿಲ್ ಟರ್ನ್ ಟು ರೆಡ್, ಬ್ಲೂ ಟು ರೆಡ್, ಆಸಿಡ್. ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವ್ದು ಅಂದರೆ HCl, ದಟ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್, ಆ್ಯಂಡ್ HNO3 and H2SO4. HCl, HNO3 and H2SO4, hydrochloric acid and nitric acid and sulfuric acid. Bases andre, bases are chemical compounds which are bitter in taste. Kahi irutte, bitter in taste, and soapy in touch. Soapy ಅಂದ್ರೆ ಸೋಪ್ ಹೆಂಗೆ ಟಚ್ ಆಗೋದು, ಸೋಪ್ ಟಚ್ ಮಾಡಿದಾಗ ಏನು ಫೀಲ್ ಆಗುತ್ತೆ, ಜಾರುತ್ತಾನೆ ಅದು ಕೈಯಿಂದ, ಸ್ಲಿಪ್ ಆಗುತ್ತಾನೆ, ಸ್ಲಿಪ್ಪರಿ ಅಂದರೆ ಸೋಪಿ ಇನ್ ಟಚ್. And it will turn what, see blue to red ಆದರೆ it will be what, blue to red ಆದರೆ it will be acid. And next red to blue ಆದರೆ ಏನು, pH ಪೇಪರ್ ರೆಡ್ ಇಂದ ಬ್ಲೂ, ಲಿಟ್ಮಸ್ ಪೇಪರ್ ರೆಡ್ ಇಂದ ಬ್ಲೂ ಕಲರ್ ಟರ್ನ್ ಆದರೆ ಇಟ್ ಇಸ್ ಬೇಸ್. ಆ್ಯಂಡ್ ಇದರಲ್ಲಿ ಯಾವ್ದಿರುತ್ತೆ, OH ಮೈನಸ್ ಅಯಾನ್ಸ್ ಇರುತ್ತೆ aqueous ಸೊಲ್ಯೂಷನ್ ಅಲ್ಲಿ. OH ಮೈನಸ್ ಪ್ರೊಡ್ಯೂಸ್ ಮಾಡಿದ್ರೆ ದಟ್ ಈಸ್ ಬೇಸ್. ಅಂಡರ್ಸ್ಟುಡ್? ಆ್ಯಂಡ್ ಎಕ್ಸಾಂಪಲ್ NaOH, MgOH2, CuOH2 ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕಾಪರ್ ಹೈಡ್ರಾಕ್ಸೈಡ್. ದೀಸ್ ಅಬೌಟ್ ವಾಟ್ ಆಸಿಡ್ ಆ್ಯಂಡ್ ಬೇಸಸ್. ಆ್ಯಂಡ್ ಇಂಡಿಕೇಟರ್, ಇಂಡಿಕೇಟರ್ ಅಂದರೆ ಏನು, ಇವಾಗ ಬೈಕಲ್ಲಿ ಹೋಗ್ತಿರ್ತೀರಾ, ಲೆಫ್ಟ್ ಸೈಡ್ಗೆ ಹೋಗಬೇಕು, ಏನು ಹಾಕ್ತೀರಾ, ಇಂಡಿಕೇಟರ್. ಏನದು, ಲೈಟ್ ತೋರಿಸ್ತೀರಾ. ಲೆಫ್ಟ್ ಸೈಡ್ ಹಾಕಿದ್ರೆ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀರಾ ಅಂತ, ರೈಟ್ ಸೈಡ್ ಹಾಕಿದ್ರೆ ರೈಟ್ ಸೈಡ್ ಹೋಗ್ತಾ ಇದ್ದೀರಾ ಅಂತ. ಹಂಗೇನೆ ಇಲ್ಲಿ ಏನಕ್ಕೆ ಸರ್ ಲೈಟ್ ಬೇಕು, ಇಂಡಿಕೇಟರ್ ಬೇಕು, ಲೆಫ್ಟ್ ಟು ರೈಟ್ ಆಸಿಡ್ ಬೇಸಸ್ ಹೋಗ್ತಾವ? ಇಲ್ಲ, ವೆದರ್ ಇಟ್ ಈಸ್ ಆಸಿಡ್ ಆರ್ ಎ ಬೇಸ್, ಅದಕ್ಕೆ ನಮಗೆ ಇಂಡಿಕೇಟರ್ಸ್ ಬೇಕು. ಅದರಲ್ಲಿ ಬೇಜಾನಿದಾವೆ. ಒಂದು ನ್ಯಾಚುರಲ್ ಇಂಡಿಕೇಟರ್ಸ್ ಆದರೆ, ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದರೆ ನಾವು ಪ್ರಿಪೇರ್ ಮಾಡಿದ್ದು, ಇನ್ನೊಂದು ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ. ದೇರ್ ಆರ್ 3 ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಆರ್ ದೇರ್. ಯಾವ್ಯಾವುದು? ಫಸ್ಟ್ ಒನ್ನು ನೇಚರಲ್ ಸಿಗೋದು, ನ್ಯಾಚುರಲ್ ಇಂಡಿಕೇಟರ್ಸ್. ಸೆಕೆಂಡ್ ಒನ್ನು ಸಿಂಥೆಟಿಕ್ ಇಂಡಿಕೇಟರ್ಸ್. ನ್ಯಾಚುರಲ್ ಇಂಡಿಕೇಟರ್ಸ್ ಯಾವ್ದಾವ್ದಪ್ಪ ಅಂದರೆ ಟರ್ಮರಿಕ್ ಆ್ಯಂಡ್ ಲಿಟ್ಮಸ್. ಹಳದಿ ಗೊತ್ತು ತಾನೆ, ಇದು ಅರ್ಶಿನ ಗೊತ್ತು ತಾನೆ. ಅರ್ಶಿನ ಒಂದು ನ್ಯಾಚುರಲ್ ಇಂಡಿಕೇಟರ್, ಅದು ಕಲರ್ ಚೇಂಜ್ ಮಾಡಿಬಿಡುತ್ತೆ ಆ್ಯಸಿಡು ಬೇಸ್ ಟೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಲಿಟ್ಮಸ್ ಒಂದು ನ್ಯಾಚುರಲ್ ಇಂಡಿಕೇಟರ್. ಆ್ಯಂಡ್ ಸಿಂಥೆಟಿಕ್ ಅಂದರೆ ನಾವು ಪ್ರಿಪೇರ್ ಮಾಡಿರೋದು, ಮನುಷ್ಯರು ಇರೋದಕ್ಕೆ ಇನ್ನೊಂದು ಹೊಸ ಪ್ರಿಪೇರ್ ಮಾಡೋಕ್ಕಲ್ವಾ. ಮಿಥೈಲ್ ಆರೆಂಜ್, ಮಿಥೈಲ್ ರೆಡ್ ಆ್ಯಂಡ್ ಫಿನಾಪ್ಥಲಿನ್. ದೀಸ್ ಆರ್ ದಿ ಸಿಂಥೆಟಿಕ್ ಇಂಡಿಕೇಟರ್ಸ್, ಮಿಥೈಲ್ ಆರೆಂಜ್, ಮಿಥೈಲ್ ರೆಡ್, ಫಿನಾಪ್ಥಲಿನ್. ಸೊ ಆ್ಯಸಿಡ್ಸ್ ಯಾವ ಅಯಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, H+ ಅಯಾನ್ಸ್. ಬೇಸಸ್ ಯಾವ ಅಯಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, OH ಮೈನಸ್ ಅಯಾನ್. ಆ್ಯಂಡ್ ಆ್ಯಸಿಡ್ಸ್ ಅಂದರೆ ಬ್ಲೂ ಟು ರೆಡ್, ಬೇಸಸ್ ಅಂದರೆ ರೆಡ್ ಟು ಬ್ಲೂ. ನೆಕ್ಸ್ಟ್ ವಿ ವಿಲ್ ಮೂವ್ ಟು indicators. We finished natural indicator and synthetic indicators, right? Next we will move to this one now, olfactory indicators. What is mean by olfactory indicators? ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಆಸಿಡ್ ಬೇಸ್ ಸಾಲ್ಟ್ ಚಾಪ್ಟರ್ ತೆಗೆದ್ರೆ ಸೆಕೆಂಡ್ ಪೇಜ್ ಅಲ್ಲಿ ಆಕ್ಟಿವಿಟಿ ಬಾಕ್ಸ್ ಕೆಳಗಡೆ ಸಿಗುತ್ತೆ. ಇದನ್ನ ಎಷ್ಟೋ ಜನ ಹೇಳ್ಕೊಟ್ಟಿರಲ್ಲ. olfactory indicators ಅಂದ್ರೆ ದ ಸಬ್ಸ್ಟೆನ್ಸ್ ಹೂಸ್ ಓಡರ್ ಚೇಂಜಸ್. ಓಡರ್ ಅಂದರೆ ಏನು, ಸ್ಮೆಲ್. ಫಸ್ಟ್ ಚಾಪ್ಟರ್ಲ್ಲಿ ಹೇಳಿದ್ದೀನಿ ನಾನು, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಗೊತ್ತಿಲ್ಲ, ಓದಿಲ್ಲ ಆ ಚಾಪ್ಟರ್ ಅಂದರೆ ವೇಟ್ ಫಾರ್ ಇಟ್. ಆಫ್ಟರ್ ಫಿನಿಶಿಂಗ್ ದಿಸ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಯು ವಿಲ್ ಗೆಟ್ ಕೆಮಿಸ್ಟ್ರಿ, ಕೆಮಿಕಲ್ ಈಕ್ವೇಷನ್ ಆ್ಯಂಡ್ ರಿಯಾಕ್ಷನ್ ಚಾಪ್ಟರ್ ಇನ್ ಡೀಟೇಲ್. See, coming to this one, olfactory indicators ಅಂದ್ರೆ ಏನು, there are some substances whose odor changes in acidic. See, ಪಾಠ ಏನು ಓದ್ತಿದ್ದೀನೋ, ಆಸಿಡ್ ಆ್ಯಂಡ್ ಬೇಸಸ್. ಕೆಲವು ಸಬ್ಸ್ಟೆನ್ಸ್ಗಳು ಆಸಿಡಲ್ಲಿ ಒಂದು ಸ್ಮೆಲ್ ಕೊಟ್ಟರೆ ಆ್ಯಂಡ್ ಬೇಸಲ್ಲಿ ಇನ್ನೊಂದು ಸ್ಮೆಲ್ ಕೊಡುತ್ತೆ. ಏನು ಮಾಡ್ತವೆ, ಆಸಿಡಲ್ಲಿ ಒಂದು ಸ್ಮೆಲ್ ಆ್ಯಂಡ್ ಬೇಸಲ್ಲಿ ಒಂದು ಸ್ಮೆಲ್. ದ ಸಬ್ಸ್ಟೆನ್ಸ್ whose odor changes, smell changes in acidic or basic media ಏನಂತೀವಿ, olfactory indicators. Done. Got it? Next we will move to what? Chemical properties of what? Acids and bases. ಏನಾಗುತ್ತೆ ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಮಾಡಿದ್ರೆ? ನಿನ್ನೆ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಲ್ಲೇ ಓದಿದ್ದೀವಿ. ಮೆಟಲ್ ವೆನ್ ರಿಯಾಕ್ಟ್ ವಿತ್ ಆಸಿಡ್ ದೇ ವಿಲ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಜಿಂಕ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ ರೈಸ್ ಟು ವಾಟ್? ಜಿಂಕ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಗಾಟ್ ಇಟ್? ಆ್ಯಂಡ್ ಸರಿ ಸರ್, ಇವಾಗ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಮೆಟಲ್
ಸಾಲ್ಟು ಮತ್ತು ಹೈಡ್ರೋಜನ್ ಗ್ಯಾಸ್ ಬಂತು. ವಾಟ್ ಅಬೌಟ್ ಬೇಸ್ ಅಂತ ಕೇಳಿದ್ರೆ, ವೆನ್ metal react with zinc react with sodium hydroxide which is base, it is also producing salt and hydrogen gas. ಅಷ್ಟೇ, ಗೊತ್ತಾಯ್ತಾ? ನೆಕ್ಸ್ಟ್, ಆ ಲಿಬರೇಟ್ ಆಗಿರೋ ಗ್ಯಾಸು ಹೈಡ್ರೋಜನ್ ಗ್ಯಾಸ್ ಅಂತ ಹೆಂಗೆ ಹೇಳ್ತೀರಾ? How do you prove that the liberated gas is hydrogen? By testing with the burning candle. ಯಾವುದರಿಂದ ಟೆಸ್ಟ್ ಮಾಡ್ತೀವಿ? ಬೈ ಟೆಸ್ಟಿಂಗ್ ವಿತ್ ದಿ ಬರ್ನಿಂಗ್ ಕ್ಯಾಂಡಲ್. ಸೊ ಆ ಕ್ಯಾಂಡಲ್ ಇಂದ ಬರ್ನ್ ಮಾಡಿದಾಗ ದ ಗ್ಯಾಸ್ ವಿಚ್ ಆರ್ ಪ್ರೊಡ್ಯೂಸ್ ಹೈಡ್ರೋಜನ್ ಆಗಿದ್ರೆ ದೇ ವಿಲ್ ಬರ್ನ್ ವಿತ್ ಎ ಸೌಂಡ್ ಪಾಪ್ ಸೌಂಡ್. ಸಿಯರ್ ಇಸ್ ಪಾಪ್ ಸೌಂಡ್. ಹೈಡ್ರೋಜನ್ ಗ್ಯಾಸ್ ಯಾವ ಇದರಿಂದ ಆಗುತ್ತೆ? ಪಾಪ್ ಸೌಂಡ್, POP. ಸೊ ದ ಥಿಂಗ್ ಈಸ್, ಓಲ್ಫ್ಯಾಕ್ಟ್ರಿ ಅಂದರೆ ಯಾವ ಸಬ್ಸ್ಟೆನ್ಸು ಓಡರ್ ಚೇಂಜ್ ಮಾಡುತ್ತೆ. ಆಸಿಡಿಕ್ ಕಂಡೀಷನಲ್ಲಿ ಒಂಥರ, ಬೇಸಿಕ್ ಕಂಡೀಷನಲ್ಲಿ ಒಂಥರ, ಓಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತೀವಿ. ರಿಯಾಕ್ಷನ್ ವಿತ್ ಮೆಟಲ್ಸ್ ಬಂದರೆ, ಮೆಟಲ್ಸ್ ಯಾವಾಗ ಆಸಿಡ್ ಜೊತೆ ರಿಯಾಕ್ಟ್ ಮಾಡುತ್ತೋ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್, ಮೆಟಲ್ ಯಾವಾಗ ಬೇಸ್ ಜೊತೆ ರಿಯಾಕ್ಟ್ ಮಾಡುತ್ತೋ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್. Test for hydrogen gas. When hydrogen gas is released, when it is burned with the burning candle, it will burn with a pop sound, POP sound. Done. And ಇದು ರಿಲೇಟೆಡ್ ಒಂದು ಡಯಾಗ್ರಾಮ್ ಬರುತ್ತೆ. ದಟ್ ಡಯಾಗ್ರಾಮ್ ಇಸ್ ವೆರಿ 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 ಇಂಪಾರ್ಟೆಂಟ್ ಒನ್. ವಿಚ್ ಒನ್ ಇಟ್ ಇಸ್ ಮೀನ್ಸ್? Here it is. Reaction of zinc granules with dilute sulfuric acid or concentrated sulfuric acid, testing hydrogen gas by burning. ಲ್ಯಾಬಲ್ಲಿ ಟೆಸ್ಟ್ ಮಾಡಿಬೇಕಾದ್ರೆ ಫುಲ್ ಪಾಪ್ ಸೌಂಡ್ ಸಖತ್ತಾಗಿ ಬರುತ್ತೆ. ಹೈಡ್ರೋಜನ್ ಗ್ಯಾಸ್ ಬಬಲ್ಸ್ ಇಲ್ಲಿ ಬರ್ತಾ ಇರೋದು. ಯಾವ್ದು ರಿಯಾಕ್ಟ್ ಮಾಡಿದಾಗ? ಜಿಂಕ್ ಗ್ರಾನ್ಯೂಲ್ಸು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮಾಡಿದಾಗ ಇಟ್ ವಿಲ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಈ ಹೈಡ್ರೋಜನ್ ಗ್ಯಾಸ್ ಇಲ್ಲಿಂದ ಈ ಡೆಲಿವರಿ ಟ್ಯೂಬಿಂದ ಹೋಗಿ ಈ ಸೋಪ್ ಸೊಲ್ಯೂಷನ್ ಇಂದ ಬಬಲ್ಸ್ ಕಾಣಿಸುತ್ತೆ. ಸೋಪ್ ಸೊಲ್ಯೂಷನ್ ಹಾಕಿರೋದೇನಕ್ಕೆ? ಬಬಲ್ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇರೋದು ಕಾಣಲಿ ಅಂತ. ಆಫ್ಟರ್ ದಟ್ ಬರ್ನಿಂಗ್ ಕ್ಯಾಂಡಲ್ನ ನಿಯರ್ ತೊಗೊಂಡು ಹೋದರೆ ಇಟ್ ವಿಲ್ ಬರ್ಸ್ಟ್ ವಿತ್ ಎ ಪಾಪ್ ಸೌಂಡ್. ಅಷ್ಟೇ. ಈ ಕ್ವಶನ್ ಇದ್ದೇ ಇರುತ್ತೆ. ಸಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಆಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್ ಕೇಳಿಲ್ಲ ಅಂದರೆ ಯು ವಿಲ್ ಗೆಟ್ ದಿಸ್ ಕ್ವಶನ್. ಇಲ್ಲ, ಎರಡೂ ಬರುತ್ತೆ. ಅದು ಬಂದಿಲ್ಲ ಅಂದರೆ ಇದಂತೂ ಬರುತ್ತೆ. ದಿಸ್ ದಿ ಕ್ವಶನ್ ಫಾರ್ 3 marks. ಹ್ಯಾವ್ ಎ ಲುಕ್ ಆನ್ ದಿಸ್ ವಿಡಿಯೋ. ಆ್ಯಂಡ್ ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಆಸಿಡ್? ಸಿ, ಮೆಟಲ್ ಯಾವಾಗ ಆಸಿಡ್ ಜೊತೆ ರಿಯಾಕ್ಟ್ ಮಾಡುತ್ತೋ ದೇ ವಿಲ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ದಟ್ ಇಸ್ ಯು ಆಲ್ರೆಡಿ ನೋ. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಕಾರ್ಬೋನೇಟ್ಸ್ ರಿಯಾಕ್ಟ್ ಆದರೆ ಏನು ಅಂತ? ಸಿ, ಆಸ್ ದಿ ನೇಮ್ ಇಂಡಿಕೇಟ್ಸ್, ಮೆಟಲ್ ಕಾರ್ಬೋನೇಟ್ಸ್ ಇದೆ. ಕಾರ್ಬೋನೇಟ್ಸ್ ಅಂದರೆ ಯಾವ ಗ್ಯಾಸ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ದಿಸ್ ಈಸ್ ಆಸ್ಡ್ ಇನ್ 2024 ಫಾರ್ 1 marks. Have a quick recall on this concept. ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ಆದಾಗ? ಯಾವುದ್ರ ಜೊತೆಗೆ? ಆಸಿಡ್ ಜೊತೆಗೆ. ಮೆಟಲ್ ಕಾರ್ಬೋನೇಟಲ್ಲೇ ಕಾರ್ಬನ್ ಇದೆ, ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸರಿ ಸರ್, ಇವಾಗ ಹೈಡ್ರೋಜನ್ ಗ್ಯಾಸ್ ಟೆಸ್ಟ್ ಮಾಡೋಕ್ಕೆ ದೇರ್ ಇಸ್ ಇನ್ ಟೆಸ್ಟಿಂಗ್ ವಿತ್ ಬರ್ನಿಂಗ್ ಆಫ್ ಕ್ಯಾಂಡಲ್ ಇದೆ. ಇದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಗೆ ಹೇಳ್ತೀರಾ ಅಂದರೆ, ದೇರ್ ಇಸ್ ಆಲ್ಸೋ ಇನ್ ಟೆಸ್ಟ್ ಟು ಟೆಸ್ಟ್ ದ ವೆದರ್ ದ ಗ್ಯಾಸ್ ಲಿಬರೇಟೆಡ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಆರ್ ನಾಟ್ ಅಂತ. ದಟ್ ಈಸ್ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಪಾಸಿಂಗ್ ಇಟ್ ಥ್ರೂ ಲೈಮ್ ವಾಟರ್. CaOH2, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಲೈಮ್ ವಾಟರ್ ಅಂತೀವಿ. ಯಾವುದನ್ನಂತೀವಿ? CaOH2ನ ಏನಂತೀವಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ, ಏನೇನು ಪಾಸ್ ಮಾಡಿದ್ರೆ? CO2ನ ಪಾಸ್ ಮಾಡಿದ್ರೆ ದ ಲೈಮ್ ವಾಟರ್ ವಿಲ್ ಟರ್ನ್ಸ್ ಮಿಲ್ಕಿ. ಯಾವ ಕಲರ್ ಆಗುತ್ತೆ? ಮಿಲ್ಕ್ ಕಲರ್ ಆಗುತ್ತೆ. ಗಾಟ್ ಇಟ್? ಸೊ ಟೆಸ್ಟ್ ಫಾರ್ ಹೈಡ್ರೋಜನ್ಗೆ ಬರ್ನಿಂಗ್ ಕ್ಯಾಂಡಲ್ ನಿಯರ್ ತೊಗೊಂಡೋದ್ರೆ ಸಾಕು, ಪಾಪ್ ಸೌಂಡ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ಗೆ ವಿ ಶುಡ್ ಪಾಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಲೈಮ್ ವಾಟರ್. ಆವಾಗ ಲೈಮ್ ವಾಟರ್ ಏನಾಗುತ್ತೆ? ಮಿಲ್ಕ್ ಆಗಿ ಟರ್ನ್ ಆಗುತ್ತೆ, ಮಿಲ್ಕ್ ಕಲರ್ ಆಗಿ. ಡೆಫಿನೇಟ್ ಕ್ವಶನ್ ಫಾರ್ 2 marks. ಏನಕ್ಕೆ ಹಿಂಗೆ ಬರೆದಿರೋದು ಅಂದರೆ, ದಿಸ್ ಕ್ವಶನ್ ವಿಲ್ ಅಪಿಯರ್ ಇನ್ ಯುವರ್ 2026 ಮೇನ್ ಎಕ್ಸಾಮಿನೇಷನ್ ಅಂತ ಒಂದು ಕಡೆ ಫೀಲ್. This define neutralization reaction. The reaction in which acid react with base to produce salt and water. See, look into that highlighted part. Acid, base, salt, water. Construct your own sentence. ಯಾವಾಗ ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡುತ್ತೋ ಇಟ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಈ ರಿಯಾಕ್ಷನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತೀವಿ. ಏನು? ಯಾವ ರಿಯಾಕ್ಷನಲ್ಲಿ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಪ್ರೊಡ್ಯೂಸ್ ವಾಟ್? ಸಾಲ್ಟ್ ಆ್ಯಂಡ್ ವಾಟರ್ is called neutralization reaction. Coming to this one, ಸಿಯರ್ ನಮ್ಗೆ ಗೊತ್ತಿರೋ ಕಾಮನ್ ಆ್ಯಸಿಡ್ ಯೂಸ್ ಮಾಡಿ, ಕಾಮನ್ ಬೇಸ್ ಯೂಸ್ ಮಾಡಿ. ಗೊತ್ತಿರೋದು ಎಕ್ಸಾಂಪಲ್ ಯಾವುದು? HCl ಗೊತ್ತು ತಾನೆ ಎಲ್ಲರಿಗೂ? HCl ಬರೀರಿ.
Hydrochloric acid when react with base sodium hydroxide it will produce salt ಎಲ್ಲರಿಗೂ ಗೊತ್ತೇ ಇದೆ NaCl and H2O water. ಇಷ್ಟು ಬರೆಯೋಕ್ಕೂ ಕಷ್ಟನಾ? When acid react with base it will produce salt and water. This reaction is called neutralization reaction. Next, ಅದಕ್ಕೆ ನೋಡಿ ಚಾಪ್ಟರ್ ನೇಮೇ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಂಡ್ ವಾಟರ್. 4 ಸೇರಿಸಿದ್ರೆ 2 ಮಾರ್ಕ್ಸ್ ರೀ. ಆಸಿಡ್ ರಿಯಾಕ್ಟ್ ವಿತ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹೌದು, ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಇಟ್ ಈಸ್, ಯಾವ ಆಸಿಡ್ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೋ ವಾಟರ್ ಅಲ್ಲಿ ಅದನ್ನೇನಂತೀವಿ ಸ್ಟ್ರಾಂಗ್ ಆಸಿಡ್. ಏನಕ್ಕೆ ಡಿಸೋಸಿಯೇಟ್ ಆಗಬೇಕು? ಟು ಪ್ರೊಡ್ಯೂಸ್ ವಾಟ್? ಟು ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ ಇನ್ ದಟ್ ಪವನ್. ಆಮೇಲೆ ಮಾಡ್ತೀನಿ. ಆಸಿಡ್ ವಿಚ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಇನ್ ವಾಟರ್ ಟು ಪ್ರೊಡ್ಯೂಸ್ ವಾಟರ್. ಸಿ, ಅವಾಗಲೇ ಹೇಳಿದೆ ಆಸಿಡ್ ಅಂದ್ರೆ ಯಾವ ಅಯಾನ್ ಇರಬೇಕು? ಹೈಡ್ರೋಜನ್ ಅಯಾನ್. ಏನಕ್ಕೆ ಡಿಸೋಸಿಯೇಟ್ ಆಗಬೇಕು ಅಂದ್ರೆ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ಸ್. ಅದನ್ನೇನಂತೀವಿ ಸ್ಟ್ರಾಂಗ್ ಆಸಿಡ್. HCl, HNO3, H2SO4 ಫಾರ್ ಎಕ್ಸಾಂಪಲ್ ಫಾರ್ ಸ್ಟ್ರಾಂಗ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಯಾವುದಕ್ಕೆ ಎಕ್ಸಾಂಪಲ್? ಸ್ಟ್ರಾಂಗ್ ಆಸಿಡ್ಗೆ. ನೆಕ್ಸ್ಟ್ ವೀಕ್ ಆಸಿಡ್ ಬಂದ್ರೆ, ಸಿ ಕಂಪ್ಲೀಟ್ ಆಗಿ ಡಿಸೋಲ್ವ್ ಆಗೋದು ಏನಂತೀವಿ? ಸ್ಟ್ರಾಂಗ್ ಆಸಿಡ್ ಅಲ್ವಾ? ಹಂಗೇನೆ ಪಾರ್ಷಿಯಲಿ ಅಯನೈಸ್ಡ್ ಅಂದ್ರೆ ಕಂಪ್ಲೀಟ್ ಆಗಿ ಆಗದೆ ಇರೋದು ಏನಂತೀವಿ? ವೀಕ್ ಆಸಿಡ್. The acids which get partially ionized in water to produce small amount of hydrogen gases, hydrogen ion concentration is weak acid. ಯಾವುದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ವೋ ಅದನ್ನ ವೀಕ್ ಆಸಿಡ್, ಯಾವ್ದಾಗುತ್ತೋ ಅದನ್ನ ಸ್ಟ್ರಾಂಗ್ ಆಸಿಡ್. ಇದಕ್ಕೆ ಎಕ್ಸಾಂಪಲ್ HCl, HNO3, H2SO4. ಇದಕ್ಕೆ ವೀಕ್ ಆಸಿಡ್ಗೆ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ CH3COH. ಡೈಲ್ಯೂಷನ್ ಅಂದ್ರೆ ಏನು ಸರ್ ಅಂದ್ರೆ, ಚಾಪ್ಟರ್ ನೇಮ್ ಏನು? ಆಸಿಡ್ಸ್ ಬೇಸಸ್ ಅಲ್ವಾ? ಅದೆಲ್ಲ ಸ್ಟ್ರಾಂಗ್ ಇರ್ತಾನೆ. ಅದನ್ನ ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಡೈಲ್ಯೂಟ್ ಆಗುತ್ತೆ. ಆ ಪ್ರೋಸೆಸ್ ಏನಂತೀವಿ? ಡೈಲ್ಯೂಷನ್. ಸಿ ಸಿಂಪಲ್, ಮಿಕ್ಸಿಂಗ್ ಆಫ್ ಎನ್ ಆಸಿಡ್ ಆರ್ ಎ ಬೇಸ್ ವಿತ್ ವಾಟರ್ ರಿಸಲ್ಟ್ ಇನ್ ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ H+ OH-. ಇದನ್ನೇನಂತೀವಿ? ಡೈಲ್ಯೂಷನ್. ಮಿಕ್ಸಿಂಗ್ ಆಫ್ ಎನ್ ಆಸಿಡ್ ಆರ್ ಬೇಸ್ ವಿತ್ ವಾಟರ್ ಟು ಡಿಕ್ರೀಸ್ ದಿ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಕಾಲ್ಡ್ ಡೈಲ್ಯೂಷನ್. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಸಾಕು. ಸಿ ಆಸಿಡ್, ಬೇಸ್, ಸಾಲ್ಟ್, ವಾಟರ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಆಸಿಡ್, ಬೇಸ್, ವಾಟರ್, ಡೈಲ್ಯೂಷನ್. Next, pH scale, my favorite part of this chapter. pH scale, potential of hydrogen ಅಂತಾರೆ. pH scale ಅಂದ್ರೆ ಏನು ಅಂದ್ರೆ, ಇವಾಗ ಯಾವುದೇ ಸ್ಕೇಲ್ ಇರಲಿ ಒಂದೊಂದು ರೀಸನ್ ಇರುತ್ತೆ ಯೂಸ್ ಮಾಡೋಕ್ಕೆ. ಇವಾಗ ರಿಕ್ಟೋಮೀಟರ್, ಆ ಮೀಟರ್, ಈ ಮೀಟರ್, ಲ್ಯಾಕ್ಟೋಮೀಟರ್ ಎಲ್ಲ ಮೀಟರ್ ಸ್ಕೇಲ್ಗಳೆಲ್ಲ ಏನಕ್ಕೋ ಒಂದಕ್ಕೆ ಯೂಸ್ ಮಾಡ್ತೀವಲ್ವಾ? ಹಾಗೇನೆ 15 ಸೆಂಟಿಮೀಟರ್ ಸ್ಕೇಲು ಮ್ಯಾಥ್ಸಲ್ಲಿ ಯೂಸ್ ಮಾಡ್ತಾರೆ. ಹಾಗೆ pH ಸ್ಕೇಲ್ನ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ? ಚಾಪ್ಟರ್ ನೇಮ್ ಏನು? ಅಗೇನ್ ಆಸಿಡ್, ಬೇಸಸ್. ಅದು ಆಸಿಡಾ ಬೇಸಾ ಅಂತ ಚೆಕ್ ಮಾಡೋಕ್ಕೆ ವಿ ವಿಲ್ ಯೂಸ್ pH ಸ್ಕೇಲ್. pH ಸ್ಕೇಲ್ ಅಲ್ಲಿ ಹೆಂಗೆ ಸರ್ ಆಸಿಡ್ನ ಟೆಸ್ಟ್ ಮಾಡೋದು ಅಂದರೆ, ಅದಕ್ಕೆ 0 to 14 ಇರುತ್ತೆ ರೇಂಜ್. ಎಷ್ಟು? 0 to 14. 0 ಇಂದ 7 ಇದ್ರೆ 0 ಇಂದ 7, ನಾಟ್ 7, 0 ಇಂದ 7 ಇದ್ರೆ ಆಸಿಡ್ಸ್, 7 ಇಂದ 14 ಇದ್ರೆ ಬೇಸಸ್, 7 ಇದ್ರೆ ನ್ಯೂಟ್ರಲ್, ಆಸಿಡು ಅಲ್ಲ ಬೇಸು ಅಲ್ಲ. ನೆಕ್ಸ್ಟ್, ಸಿಯರ್ ಎ ಸ್ಕೇಲ್ ದಟ್ ಈಸ್ ಯೂಸ್ ಟು ಮೆಜರಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಯಾವ ಸ್ಕೇಲ್ನ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವೋ ಅದನ್ನ pH ಸ್ಕೇಲ್ ಅಂತೀವಿ. pH ಲೆಸ್ ದೆನ್ 7 ಇದ್ರೆ ಆಸಿಡ್, ಗ್ರೇಟರ್ ದೆನ್ 7 ಇದ್ರೆ ಬೇಸ್, ಈಕ್ವಲ್ ಟು 7 ಇದ್ರೆ ನ್ಯೂಟ್ರಲ್. ಸಿಯರ್ ಇದು ಸ್ಕೇಲ್ 0 to 14 ಅಲ್ವಾ? ಇಲ್ಲಿ 7 ಇದೆ ನ್ಯೂಟ್ರಲ್. ಈ ಕಡೆ 7 ಇಂದ 0 ಹೋದಂಗೆ ಆಸಿಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. 7 ಇಂದ 14 ಹೋಗ್ತಾ ಹೋದಂಗೆ ಬೇಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಅಂಡ್ ಇಂಪಾರ್ಟೆನ್ಸ್ ಆಫ್ pH ಏನಕ್ಕೆ ಓದ್ತಾ ಇದೀವಿ? ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್ ಅಂದ್ರೆ, ನಮ್ಮ ಬಾಡಿ, ಹ್ಯೂಮನ್ ಬಾಡಿ ವರ್ಕ್ಸ್ ವಿತಿನ್ ದಿ pH ರೇಂಜ್ ಆಫ್ 7 to 7.8. ನಮ್ಮ ಬಾಡಿ ಆಸಿಡು ಅಲ್ಲ ಬೇಸು ಅಲ್ಲ, ಇಟ್ ಇಸ್ ನ್ಯೂಟ್ರಲ್. ಇಟ್ ವರ್ಕ್ಸ್ ವಿತಿನ್ ದಿ pH ರೇಂಜ್ ಆಫ್ ವಾಟ್? 7.0 to 7.8. ಎಷ್ಟು? 7.0 to 7.8. 7.0 to 7.8. ಆ್ಯಂಡ್ ವಾಟ್ ಅಬೌಟ್ ಸರ್ ಆಸಿಡ್ ರೇನ್ ಅಂದರೆ, ಆಸಿಡ್ ರೇನ್ ಬಂದಿತ್ತು ತಾನೆ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ 1 ಅಲ್ಲಿ ಬಂದಿತ್ತು. ಏನು ಕ್ವಶನ್ನು? ವಾಟ್ ಈಸ್ ಆಸಿಡ್ ರೇನ್ ಅಂದರೆ, ಯಾವಾಗ ರೇನ್ ವಾಟರ್ pH ಲೆಸ್ ದೆನ್ 5.6 ಆಗುತ್ತೋ ಆ ರೇನ್ ಏನಂತೀವಿ? ವಿಲ್ ಕಾಲ್ ಇಟ್ ಆಸ್ ಆಸಿಡ್ ರೇನ್. What is the concept here? When the pH of rainwater is less than 5.6, it is called acid rain. It is asked in your state level preparatory 1. Next, mouth pH. What is this sir? Mouth pH andre, our body has some pH, right? ಹಾಗೇನೆ our mouth also has some pH, potential of hydrogen. ಏನು ಅಂದರೆ, ಸಿ ಕೆಲವ್ರದ್ದು
ಟೀತ್ ಟೂತ್ ಡಿಕೆ ಆಗೋದು ನೋಡಿರ್ತೀರ ತಾನೆ. ದ ರೀಸನ್ ಬಿಹೈಂಡ್ ಇಟ್ ಈಸ್ ದ ಪಿ ಎಚ್. ಹೌ ವರಿಂಗ್ ಸಿ ಟೂತ್ ಡಿಕೆ ಸ್ಟಾರ್ಟ್ಸ್ ವೆನ್ ಅವರ್ ಮೌತ್ ಪಿ ಎಚ್ ಇಸ್ ಲೋವರ್ ದೆನ್ 5.5. ನಮ್ಮ ಮೌತ್ ಪಿ ಎಚ್ ಬಂದು 5.5, ಇದಕ್ಕಿನ್ನ ಕಡಿಮೆ ಆದರೆ ಪಿ ಎಚ್ ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್. ಏನಾಗುತ್ತೆ? ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್. ಸಿಂಪಲ್ ಇಟ್ ಈಸ್, ಅವರ್ ಬಾಡಿ ವರ್ಕ್ಸ್ ವಿದಿನ್ ದಿ ಪಿ ಎಚ್ ರೇಂಜ್ ಆಫ್ 7 to 7.8. Acid rain means when the pH of rainwater become 5.6. See, you can remember it by numbering only. ನ್ಯೂಮರಿಕಲ್ ಸ್ನ್ಯಾಪ್ ಇಟ್ಕೊಂಡ್ರೆ ನಿಮಗೆಲ್ಲ ಬರುತ್ತೆ. ಹ್ಯೂಮನ್ ಬಾಡಿ ಪಿ ಎಚ್ ಎಷ್ಟು? 7 to 7.8. ಆಸಿಡ್ ರೈನ್ 5.6ಕಿನ ಲೆಸ್ ಆದರೆ ರೈನ್ ವಾಟರ್ ಆಸಿಡ್ ರೈನ್. ಹಾಗೇನೆ ಮೌತ್ ಪಿ ಎಚ್ ವೆನ್ ಲೋವರ್ಸ್ ದ್ಯಾನ್ 5.5. 5.5 ಮೌತ್ ಪಿ ಎಚ್, 5.6 ಆಸಿಡ್ ರೈನ್, 7 to 7.8 ಹ್ಯೂಮನ್ ಬಾಡಿ ಪಿ ಎಚ್. ದಿಸ್ ಇಸ್ ಅಬೌಟ್ ವಾಟ್? ಪಿ ಎಚ್ ಇನ್ ಅವರ್ ಡೈಲಿ ಲೈಫ್. ಹೌ ಡು ಯು ಪ್ರಿವೆಂಟ್ ಟೂತ್ ಡಿಕೆ? ಹೌದು ಸರ್, ಪಿ ಎಚ್ ಏನೋ ಜಾಸ್ತಿ ಆಗಿಬಿಡುತ್ತೆ, ಅವಾಗ ಟೂತ್ ಡಿಕೆ ಸ್ಟಾರ್ಟ್ ಆಗಿಬಿಟ್ರೆ ಹೌ ಡು ಯು ಪ್ರಿವೆಂಟ್ ಸರ್ ಅಂದರೆ, ದ ರೀಸನ್ ಆ್ಯಂಡ್ ದ ಪ್ರಿವೆನ್ಷನ್ ಮೆಥಡ್ಸ್ ಆರ್: ಆಫ್ಟರ್ ಈಟಿಂಗ್ ಮೀಲ್, ಊಟ ಮಾಡಿದ ತಕ್ಷಣ ಗೋ ಆ್ಯಂಡ್ ವಾಶ್ ಯುವರ್ ಮೌತ್. ಗೋ ಆ್ಯಂಡ್ ವಾಶ್ ಯುವರ್ ಮೌತ್, ಕ್ಲೀನ್ ಯುವರ್ ಮೌತ್ ಆಫ್ಟರ್ ಹ್ಯಾವಿಂಗ್ ಮೀಲ್, ಅದೊಂದು ಮೆಥಡ್. ಆದರೆ ಆ್ಯಂಡ್ ಯೂಸ್ ಟೂತ್ ಪೇಸ್ಟ್ ವಿಚ್ ಆರ್ ಬೇಸಿಕ್ ಇನ್ ನೇಚರ್. ನಮ್ಮ ಮೌತಲ್ಲಿ ಪ್ರೊಡ್ಯೂಸ್ ಆಗಿರೋದೇನು? ಆ್ಯಸಿಡ್ ಅಲ್ವಾ? ಟು ಮೇಕ್ ದಟ್ ನ್ಯೂಟ್ರಲೈಸ್ ವಿ ಶುಡ್ ಯೂಸ್ ವಾಟ್? ಟೂತ್ ಪೇಸ್ಟ್ ದಟ್ ಈಸ್ ಬೇಸಿಕ್ ಇನ್ ನೇಚರ್. ಆ್ಯಸಿಡ್ ಬೇಸ್ ಎರಡು ಸೇರಿದ್ರೆ ಏನು? ಇಟ್ ವಿಲ್ ಬಿ ನ್ಯೂಟ್ರಲೈಸ್. ನೆಕ್ಸ್ಟ್, and surprisingly our stomach also produces acid. See, there is a question related to that one only. What are antacids? During indigestion, see, during digestion also hydrochloric acid is necessary, but during indigestion our stomach produces lot of HCl. Means digestion time ಅಲ್ಲಿ our stomach will produce hydrochloric acid for digestion, ಬಟ್ ಡ್ಯೂರಿಂಗ್ ಇಂಡೈಜೆಷನ್ ಏನು ಮಾಡುತ್ತೆ? ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಜಾಸ್ತಿ ಆದ್ರೂ ಡೇಂಜರ್ ಅಲ್ವಾ? ಅಮೃತ ಜಾಸ್ತಿ ಆದ್ರೂ ಅದೇ ವಿಷ ಅಲ್ವಾ? ಹಂಗೆ ಸ್ವೀಟ್ ಜಾಸ್ತಿ ಆದರೆ ಶುಗರು, ಹಂಗೆ ಇಂಡೈಜೆಷನ್, ಡ್ಯೂರಿಂಗ್ ಇಂಡೈಜೆಷನ್ ಅವರ್ ಸ್ಟಮಕ್ ಪ್ರೊಡ್ಯೂಸ್ ಲಾಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಆಸಿಡ್ ಹೊಟ್ಟೆಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಅಫ್ಕೋರ್ಸ್ ವಿ ವಿಲ್ ಗೆಟ್ ಪೇನ್ ಆ್ಯಂಡ್ ಇರಿಟೇಷನ್, ರೈಟ್? ಟು ಗೆಟ್ ರಿಡ್ ಆಫ್ ದಿಸ್ pain we should use what? Base. That bases are called antacids. I'll quickly recall this one. Antacids andre indigestion time alli our stomach will produce lot of acid. From this we will get irritation and pain. To get rid of this pain we will use base. That bases are called antacids. So the most famous example for this antacid is milk of magnesia. The pH of milk of magnesia is what? You are studying in which class? You are studying in 10th. The pH of milk of magnesia is 10. There is the about antacids. Still it is not at all asked anyway. If you get, it's your luck. See, and they were asking only acid present in the following. See, ಯಾವುದೇ ಕ್ವಶನ್ ಅಲ್ಲಿ if you get sting, write down methanoic acid, methanoic acid, methanoic acid. See, honey bee stings ಅಲ್ಲಿ ಇರೋದು methanoic acid, nettle sting methanoic acid, ant sting methanoic acid. If you are facing a problem with the spelling, go for formic acid. ಯಾವ acid? Formic acid. And this one is also called as formic acid. Which one? Methanoic acid ಗೆ another name formic acid. ಸೊ ಹನಿ ಬಿ ಸ್ಟಿಂಗ್ ಅಲ್ಲಿ ಪ್ರೆಸೆಂಟ್ ಇರೋ ಆಸಿಡ್ ಯಾವುದು? ಮೆಥನಾಯಿಕ್. ನೆಟಲ್ ಸ್ಟಿಂಗ್ ಅಲ್ಲಿ ಯಾವುದು? ಮೆಥನಾಯಿಕ್. ಆ್ಯಂಡ್ ಸ್ಟಿಂಗ್ ಅಲ್ಲಿ ಯಾವುದು? ಮೆಥನಾಯಿಕ್. ವೆನ್ ಹನಿ ಬಿ ಸ್ಟಂಗ್ಸ್ ಎ ಪರ್ಸನ್ ಇಟ್ ವಿಲ್ ಇಂಜೆಕ್ಟ್ ಮೆಥನಾಯಿಕ್ ಆಸಿಡ್. ನಾನು ಆವಾಗಲೇ ಏನು ಹೇಳಿದೆ? ಹನಿ ಬಿ ಸ್ಟಿಂಗ್ಸ್ ಅಲ್ಲಿ ಏನಿರೋದು? ಮೆಥನಾಯಿಕ್ ಆಸಿಡ್. ಸೊ ಅದನ್ನ ಕಚ್ಚಿದ ತಕ್ಷಣ ಏನಾಗುತ್ತೆ? ಉರಿ ಸ್ಟಾರ್ಟ್ ಆಗುತ್ತಾನೆ. ಏನಕ್ಕೆ? ಆಸಿಡ್ ಇರೋದು, ಅದು ಆಸಿಡ್ ಇಂಜೆಕ್ಟ್ ಮಾಡಿರೋದು. ಅದಕ್ಕೆ ವಿಚ್ ಕಾಸಸ್ ಪೇನ್ ಅಲ್ವಾ? ಟು ಗೆಟ್ ರಿಡ್ ಆಫ್ ದಿಸ್ ಪೇನ್ ವಿ ವಿಲ್ ಯೂಸ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ NaHCO3. What is the formula for baking soda? NaHCO3, sodium hydrogen carbonate. ಏನಕ್ಕೆ ಈ ಬೇಕಿಂಗ್ ಸೋಡಾ ಹಾಕ್ತಾರೆ ಅಂದರೆ ದಟ್ ಇಸ್ ಬೇಸ್. ಮೆಥನಾಯಿಕ್ ಆಸಿಡ್ ಏನು? ಆಸಿಡ್. ಆಸಿಡ್ ಪ್ಲಸ್ ಬೇಸ್ ನ್ಯೂಟ್ರಲ್, ಅಷ್ಟೇ. ಆ್ಯಂಟಾಸಿಡ್ ರೀಸನ್ನು ಅದೇನೆ. ಆಸಿಡ್ ಪ್ರೆಸೆಂಟ್ ಇರುತ್ತೆ ನಮ್ಮ ಬಾಡಿಲಿ, ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಬೇಸ್ ಯೂಸ್ ಮಾಡ್ತೀವಿ. ಹಾಗೇನೆ ಹನಿ ಬಿ ಏನಾರ ಕಚ್ಚಿಬಿಟ್ರೆ, ನಮಗೆ ಜೇನುಣ ಕಚ್ಚಿಬಿಟ್ರೆ ಅವಾಗ ಆಸಿಡ್ ಇಂಜೆಕ್ಟ್ ಮಾಡಿರುತ್ತೆ, ಅದನ್ನು ಹೋಗ್ಸೋಕ್ಕೆ ವಿ ಶುಡ್ ಟೇಕ್ ಬೇಸ್. With that, I am moving with some other examples of acid present in the daily using substances. They are vinegar, acidic acid ಇರೋದು. ವಿನೆಗರ್ ಅಲ್ಲಿ ಯಾವ್ದಿರೋದು? ಅಸಿಟಿಕ್ ಆಸಿಡ್. ಈ ವಿನೆಗರ್ ಎಲ್ಲನ ಕೇಳಿದ್ರ ಪಿಕಲ್ ಪ್ರಿಸರ್ವ್ ಮಾಡೋಕ್ಕೆ ವಿ ವಿಲ್ ಯೂಸ್ ದಿಸ್ ವಿನೆಗರ್. ಜ್ಞಾಪಕ ಇಟ್ಕೊಳ್ಳಿ, ಕೇಳಲ್ಲ ಬಟ್ ಜ್ಞಾಪಕ ಇಟ್ಕೊಳ್ಳಿ. ವಿನೆಗರ್, ಅಸಿಟಿಕ್ ಆಸಿಡ್.
and orange citric acid, lemon citric acid, tamarind tartaric acid, tomato oxalic acid, curd lactic acid, lemon, as I said earlier, citric acid. This is there in your NCERT textbook table, acid basis salt chapter ಅಲ್ಲಿ. See pH of salts. We studied about lot of about acids and bases, and we didn't discuss anything about salt, right? So we are just now moving to the salts. See, any salt, for making salt we should have acid and base, ಪ್ಲಸ್ ಇರಬೇಕು ಮೈನಸ್ ಇರಬೇಕು, ಪಾಸಿಟಿವ್ಲಿ ಚಾರ್ಜ್ಡ್ ಇರಬೇಕು ನೆಗೆಟಿವ್ಲಿ ಚಾರ್ಜ್ಡ್ ಇರಬೇಕು. So for that, if you are getting any salt that is containing strong acid and strong base, it will be neutral. ಏನಕ್ಕೆ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗ್ ವಿಲ್ ಬಿ ನ್ಯೂಟ್ರಲ್. ಇವಾಗ ಇಬ್ರು ಸ್ಟ್ರಾಂಗ್ ಪರ್ಸನ್ಸ್ ಜಗಳ ಆಡಕ್ಕೆ ನಿಂತರೆ ಯಾರು ಸೋಲ್ತಾರೆ? ಯಾರೂ ಸೋಲಲ್ಲ, ನ್ಯೂಟ್ರಲ್. ಆ ಜಗಳ ಹಂಗೆ ಕಂಟಿನ್ಯೂನೇ ಆಗ್ತಾ ಇರುತ್ತೆ. ಅದೇ ಒಬ್ಬ ವೀಕು ಒಬ್ಬ ಸ್ಟ್ರಾಂಗ್ ಇದ್ದವನು ಜಗಳ ಆಡಿದ್ರೆ ಅಫ್ಕೋರ್ಸ್ ಸ್ಟ್ರಾಂಗ್ ಇದ್ದವನು ಗೆಲ್ತಾನೆ ಅಲ್ವಾ? ದಿಸ್ ಇಸ್ ದಿ ವರ್ಲ್ಡ್ಸ್ ರೂಲ್. ಸೊ ಫಸ್ಟ್, be a strong man or a woman, be a strong boy or a girl. Next, salts of strong acid and weak base. ಇಲ್ಲಿ ಯಾವ ಸ್ಟ್ರಾಂಗ್ ಇದೆ? ಆಸಿಡ್, ಸೊ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಅಂಡ್ ನೆಕ್ಸ್ಟ್, ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್. ಇಲ್ಲಿ ಯಾವ ಸ್ಟ್ರಾಂಗ್ ಇದೆ? ಬೇಸ್, ಬೇಸಿಕ್ ಇನ್ ನೇಚರ್. ದ ಥಿಂಗ್ ಈಸ್, the salt containing strong acid and strong base will be neutral, weak acid and weak base will be neutral, and strong acid with weak base will be acidic, strong base with weak acid is basic. Next, we are moving to the common salt. It is NaCl, table salt, rock salt. It is important raw material for various metal. Andre, through this NaCl, we can prepare NaOH, NaHCO3, Na2CO3, 10H2O, and bleaching powder. ಬ್ಲೀಚಿಂಗ್ ಪೌಡರ್ ಪ್ರಿಪೇರ್ ಮಾಡ್ಬೋದು, ವಾಷಿಂಗ್ ಸೋಡಾ ಪ್ರಿಪೇರ್ ಮಾಡ್ಬೋದು, ಬೇಕಿಂಗ್ ಸೋಡಾ ಪ್ರಿಪೇರ್ ಮಾಡ್ಬೋದು, ಅಲಾಂಗ್ ವಿತ್ ದಟ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪೇರ್ ಮಾಡ್ಬೋದು. ಹೌ? Here it is. First, we are moving to what? Sodium hydroxide preparation. This is a CBSE favorite question, not your state syllabus favorite question. See, ಏನಿದೆ ಇಲ್ಲಿ? NaCl decomposes NaOH ಅಂತ. ಅಂದ್ರೆ we are taking some electrolytic refining ತರ ಒಂದು process here. That is, listen here, we are putting what? Salt and water. ಏನೇನು? Salt along with water. So after mixing this salt with water, we are passing electricity here. What we are passing? Electricity. So after passing electricity, what happens? They will mix and they will form NaOH, sodium hydroxide. Along with sodium hydroxide, they are also producing chlorine gas and hydrogen gas at respective electrodes. Chlorine gas na anode hatra bandre, hydrogen gas cathode hatra bartide. This is about what? This is also called as chlor-alkali process. Which process? Chlor-alkali process. Quickly I recall this sodium hydroxide formation using NaCl. See, we should take an electrolytic cell, and we should put NaCl and water in that one, and we should pass electricity. By passing electricity, it will decomposes to give NaOH. Along with that, it will liberate two gases, which are the chlorine and hydrogen. Chlorine ಯಾವ electrode ಹತ್ರ ಅಂದ್ರೆ it is anode, hydrogen ಯಾವ electrode ಹತ್ರ ಅಂದ್ರೆ it is at cathode. ಇಷ್ಟು ಬರೆದ್ರೆ you will get 3 marks. Next, with that only, we are moving to the 3 marks fixed question which we are repeating again and again in your board examination. That is about uses of washing soda, uses of bleaching powder, uses of baking soda, and uses of plaster of Paris, POP. So bleaching powder, bleach ಅಂತ ಜ್ಞಾಪಕ ಇಟ್ಕೊಬಿಟ್ರೆ you will get the 3 marks completely. See, coming to the first one, whatever they can ask, first you have to write the chemical formula of the first chemical formula of bleaching powder is CaOCl2, calcium oxychloride or calcium hypochloride. And how do you prepare? Calcium hydroxide plus chlorine, we will get calcium oxychloride with water. See, chemical formula ಏನು? CaOCl2, calcium oxychloride, that is bleaching powder. They will ask uses. Bleaching cotton and linen in textile industry. ಬಟ್ಟೆ ಇಂಡಸ್ಟ್ರಿಯಲ್ಲಿ ಕಾಟನ್ ಮತ್ತೆ ಲೈನಿನ್ ಬಟ್ಟೆಗಳಿಗೆ we will bleach with bleaching powder. And to bleach wood pulp in paper industries. Paper industries ಅಲ್ಲಿ wood pulp ನ bleach ಮಾಡಕ್ಕೆ we will use what? Bleaching powder. And bleaching washed cloths. If you are having washed cloth, it should be bleached with what? Bleaching powder.
and oxidizing agent. See, middle oxygen ಇದೆ ತಾನೆ, it is a good oxidizing agent. That's why it is used as an oxidizing agent. And for drinking water free from germs ಮಾಡಕ್ಕೆ, our drinking water contains so many germs. To get rid of their germs, we should put bleaching powder in it. That's why while drinking the water, you sometimes you will have that smell of bleaching powder in it. ಜಾಸ್ತಿ ಹಾಕಿದ್ರೆ you will get the smell. That is, for making drinking water free from germs, we need bleaching powder. I quickly recall this bleaching powder uses. To bleach cotton and linen, we will use bleaching powder. To bleach wood pulp in paper industries, we will use bleaching powder. And to bleaching washing cloths, we will use bleaching powder. And as an oxidizing agent and drink for making drinking water free from germs, we will use bleaching powder. If they asked, you will get 3 marks by explaining these 3 to 4 points. And next, I am quickly moving to the baking soda, which is already discussed once. When honeybee stungs a person, we will use what? Baking soda, because it is basic in nature. So coming to the chemical name, see, do not worry about the chemical name. ಇಲ್ಲೇನಿದೆ ಅದನ್ನ ಬರೆದ್ರೆ ಸಾಕು. ಸಿ, ಸೋಡಿಯಂ ಗೊತ್ತಿಲ್ವಾ ನಿಮಗೆ? Na. ಹೈಡ್ರೋಜನ್ ಗೊತ್ತಿಲ್ವಾ? H. ಕಾರ್ಬೋನೇಟ್ ಗೊತ್ತಿಲ್ವಾ? CO3. So the name will be sodium hydrogen carbonate. That's it. Chemical name is sodium hydrogen carbonate, and its common name is baking soda. ಸಿ, ಬೇಕಿಂಗ್ ಸೋಡಾಲೇ ಒಂದು ಯೂಸಸ್ ಇದೆ, ಬೇಕಿಂಗ್ ಪೌಡರ್. ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್, ಕೇಕ್ ಎಲ್ಲ ಅಷ್ಟು ಸಾಫ್ಟ್ ಆಗಿ ಏನಕ್ಕೆ ಇರುತ್ತೆ ಅಂದರೆ ದೇ ವಿಲ್ ಪುಟ್ ಬೇಕಿಂಗ್ ಸೋಡಾ ದೇರ್, ಬೇಕಿಂಗ್ ಪೌಡರ್ ಮಾಡೋಕ್ಕೆ. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ರೆಗ್ಯುಲರ್ಲಿ ಟು ದಿ ಸ್ಕೂಲ್, ಯು ಕ್ಯಾನ್ ಅಬ್ಸರ್ವ್ ದಟ್ ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್ ದೇರ್. ಇನ್ ದಟ್ ಓನ್ಲಿ ದೇ ಆರ್ ಯೂಸಿಂಗ್ NaSCO3. ಅಂದರೆ ಬೆಂಕಿ ಹತ್ತಿದಾಗ ಆರ್ಸಕ್ಕೆ ರೆಡ್ ಕಲರ್ ಏನೋ ಇಟ್ಟಿರ್ತಾರಲ್ವಾ, ಅದರಲ್ಲಿ ಏನಿರುತ್ತೆ? ಈ ಬೇಕಿಂಗ್ ಸೋಡಾ ಇರುತ್ತೆ. ಆ್ಯಂಡ್ ಬೇಕಿಂಗ್ ಪೌಡರ್ ಮಾಡೋಕ್ಕೆ ಏನು ಬೇಕು? ಈ ಬೇಕಿಂಗ್ ಸೋಡಾ ಬೇಕು. ಆ್ಯಂಡ್ ಇಟ್ ನ್ಯೂಟ್ರಲೈಸಸ್ ದಿ ಎಕ್ಸೆಸ್ ಆಫ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್. ನಮ್ಮ ಹೊಟ್ಟೆಯಲ್ಲಿರೋ ಸ್ಟಮಕ್ಕಲ್ಲಿರೋ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ಸಮ್ ಸೋಡಾ, ಅಲ್ವಾ? ಇಂಡೈಜೆಷನ್ ಆದಾಗ ಏನಂತೀರ ಫಸ್ಟ್ ಮನೇಲಿ? ಐ ನೀಡ್ ಟು ಡ್ರಿಂಕ್ ಸೋಡಾ ನೌ, ಐ ನೀಡ್ ಟು ಗೆಟ್ ಸೋಡಾ ನೌ ಅಟ್ ರೈಟ್ ಟೈಮ್ ಅಂತ. ದ ಯೂಸಸ್ ಆಫ್ ವಾಟ್? ಬೇಕಿಂಗ್ ಸೋಡಾ. ನೆಕ್ಸ್ಟ್ ಐ ಆಮ್ ಮೂವಿಂಗ್ ಟು ದಿ ವಾಷಿಂಗ್ ಸೋಡಾ. ಏನಾರ ತಿಂದಮೇಲೆ ಆಮೇಲೆ ತೊಳೆಯಕ್ಕೆ ಬೇಕೇ ಬೇಕು ತಾನೆ ವಾಷಿಂಗ್ ಸೋಡಾ. ಸಿ, ವಾಷಿಂಗ್ ಸೋಡಾ ನೇಮ್ ಇಂಡಿಕೇಟ್ಸ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್, ಡೆಕಾ ಫಾರ್ 10H2O, ರೈಟ್? ಸಿ, ಈಸಿ ಪ್ರಿಪ್ರೇಷನ್ ಏನೂ ಇಲ್ಲ. ಸೋಡಿಯಂ ಕಾರ್ಬೋನೇಟ್ನ 10H2O ಜೊತೆ ರಿಯಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಸೋಡಿಯಂ ಕಾರ್ಬೋನೇಟ್ 10H2O, ದಟ್ಸ್ ಇಟ್. ಆ್ಯಂಡ್ ಯೂಸಸ್ ಬಂದರೆ ವೆರಿ ಫೈನೆಟ್, ಸಖತ್ತಾಗಿರೋ ಯೂಸಸ್ ಇದೆ ಇಲ್ಲಿ. ಗ್ಲಾಸ್ ಇಂಡಸ್ಟ್ರಿ, ಸೋಪ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿಯಲ್ಲಿ ವಾಷಿಂಗ್ ಸೋಡಾ ಯೂಸ್ ಮಾಡ್ತೀವಂತೆ, ಗೊತ್ತಿತ್ತಾ? ವಾಷಿಂಗ್ ಸೋಡಾನ ಎಲ್ಲೆಲ್ಲಿ ಯೂಸ್ ಮಾಡೋದು? ಗ್ಲಾಸ್, ಪೇಪರ್ ಆ್ಯಂಡ್ ಸೋಪ್ ಇಂಡಸ್ಟ್ರೀಸ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್ ಸಚ್ ಆಸ್ ಬೋರಾಕ್ಸ್. ಸಿ, ನೇಮಲ್ಲೇ ಇದೆ, Na2CO3 CO3 10H2O ಅಲ್ವಾ? ಸಿಯರ್ ಸೋಡಿಯಂ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡೋಕ್ಕೆ ಸೋಡಿಯಂ ಕಾರ್ಬೋನೇಟ್ ತೊಗೊತೀವಿ ಅಷ್ಟೇ. ಬೋರಾಕ್ಸ್ ಅಂತ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡೋಕ್ಕೆ ವಿ ವಿಲ್ ಯೂಸ್ ದಿಸ್ ಒನ್. ಆ್ಯಂಡ್ ಗ್ಲಾಸ್ ಇಂಡಸ್ಟ್ರಿಲಿ, ಸೋಪ್ ಇಂಡಸ್ಟ್ರಿಲಿ, ಪೇಪರ್ ಇಂಡಸ್ಟ್ರಿಲಿ ಯಾವುದನ್ನು ಯೂಸ್ ಮಾಡ್ತಾರೆ ಅಂದರೆ ಯು ಶುಡ್ ರೈಟ್ ವಾಷಿಂಗ್ ಸೋಡಾ. ಆ್ಯಂಡ್ ವಾಷಿಂಗ್ ಅಂದಾಗಲೇ ಏನೋ ಒಂದು ಕ್ಲೀನಿಂಗ್ ಯೂಸ್ ಮಾಡ್ಬೇಕು ತಾನೆ ಅದನ್ನು. ಇಟ್ ಈಸ್ ಯೂಸ್ ಫಾರ್ ಕ್ಲೀನಿಂಗ್ ಏಜೆಂಟ್ ಇನ್ ಡೊಮೆಸ್ಟಿಕ್ ಪರ್ಪಸಸ್. ಎಷ್ಟೋ ಕಡೆ ಇದನ್ನು ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಒನ್ ಡಿಸ್ಕಸ್ ಮಾಡಿದ್ವಿ ಬ್ಲೀಚಿಂಗ್ ಪೌಡರ್ನ. ಟು ಮೇಕ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್ ವಿ ವಿಲ್ ಯೂಸ್ ಬ್ಲೀಚಿಂಗ್ ಪೌಡರ್. ಬಟ್ ನಮ್ಮ ಮನೇಲಿ ಹಾರ್ಡ್ ವಾಟರ್ ಇರುತ್ತೆ ಸರ್, ಅದನ್ನು ಹೆಂಗೆ ರಿಮೂವ್ ಮಾಡೋದು ಅಂದರೆ ಬೈ ಆ್ಯಡಿಂಗ್ ವಾಷಿಂಗ್ ಸೋಡಾ ವಿ ಕ್ಯಾನ್ ರಿಮೂವ್ ದಿ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಏನು ಆ್ಯಡ್ ಮಾಡಬೇಕು? ವಾಷಿಂಗ್ ಸೋಡಾ ಆ್ಯಡ್ ಮಾಡಿದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ವಿಲ್ ವ್ಯಾನಿಷ್. Next, and my favorite question in this chapter is this baking soda only. This baking soda we will get for 3 marks according to me. So next we are moving to the doctor's favorite plaster of Paris. This is doctor's favorite plaster of Paris. POP. POP. P for plaster, P for O for off, P for Paris, plaster of Paris. And the formula is CaSO4 half H2O, calcium sulfate hemihydrate. What's the name? Calcium sulfate hemihydrate. How do you prepare? It is prepared from the gypsum. Gypsum andre ಏನು ಇಲ್ಲ, instead of half 2 ಬರೆದ್ರೆ it is gypsum. No need to worry, no need to fear.
for science. CaSO4 2H2O, when it is reacted with 373 Kelvin heat, it is producing what? Your POP, doctor's POP, plaster of Paris, and along with 1.5 H2O. ಇದೆರಡನ್ನೂ ಪ್ಲಸ್ ಮಾಡಿ ಸಿ ಆರ್ ಸಿ ಎಸ್ ಎಫ್ ಹಾಫ್ ಎಷ್ಟು ಇದೆಯಲ್ವಾ, 1.5 ಅಂದರೆ 1.5 ಪ್ಲಸ್ ಹಾಫ್ 2 ಏನಾಯಿತು, ಸಿ ಎಸ್ ಎಫ್ 2H2O. ದಿಸ್ ರಿಯಾಕ್ಷನ್ ಇಸ್ ರಿವರ್ಸಿಬಲ್. ಇದರಿಂದ ಇದನ್ನು ಪ್ರಿಪೇರ್ ಮಾಡ್ಬೋದು, ಇದರಿಂದ ಸಿ ಎಸ್ ಎಫ್ ಹಾಫ್ H2O ಪ್ರಿಪೇರ್ ಮಾಡ್ಬೋದು. ಕಮಿಂಗ್ ಟು ದಿ ಯೂಸಸ್, ಆಸ್ ಐ ಸೇ ಇಟ್ ಇಸ್ ಡಾಕ್ಟರ್ಸ್ ಫೇವ್ರೇಟ್ ಬಿಕಾಸ್ ನಿಮ್ಮ ಕೈ ಕಾಲನ್ನ ನಿಮ್ಮ ಟೀಚರ್ಸ್ ಮುರಿದಿದ್ರೆ ಡಾಕ್ಟರ್ ಹತ್ರ ಹೋದರೆ he will fix at right position using POP. That's it. Uses ಏನು, ಡಾಕ್ಟರ್ ವಿಲ್ ಯೂಸ್ POP ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಪೊಸಿಷನ್. ಇವಾಗ ಕಾಲು ಕಡ್ದಿರುತ್ತೆ ಅನ್ಕೊಳ್ಳಿ, ಅದನ್ನ ಕೈಗೆ ಜಾಯಿನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಕಾಲ್ ಹತ್ರನೇ ಇಡಬೇಕು, ಅದಕ್ಕೆ POP ಬೇಕು. ಆ್ಯಂಡ್ ಮೇಕಿಂಗ್ ಟಾಯ್ಸ್ ಆಲ್ಸೋ ವಿ ವಿಲ್ ಯೂಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. And last most important question is, why plaster of Paris should be stored in moisture proof container? ಏನಕ್ಕೆ POPನ ಮಾಯಿಶ್ಚರ್ ಪ್ರೂಫ್ ಕಂಟೈನರಲ್ಲೇ ಸ್ಟೋರ್ ಮಾಡಬೇಕು ಅಂದರೆ, ದ ರೀಸನ್ ಬಿಹೈಂಡ್ ಇಟ್ ಈಸ್ ಟು ಅವಾಯ್ಡ್ ಸೆಟ್ಟಿಂಗ್ ಅಪ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಏನಾಗುತ್ತೆ ಗೊತ್ತಾ, 1 ಡ್ರಾಪ್ ವಾಟರ್ ಬಿದ್ದರೂ ಸಾಕು, ದಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಲ್ ಬಿಕಮ್ ಯೂಸ್ಲೆಸ್. ಟು ಅವಾಯ್ಡ್ ದಟ್ ಒನ್ ವಿ ಶುಡ್ ಸ್ಟೋರ್ ಇಮರ್ಸ್ಡ್ ಇನ್ ಮಾಯಿಶ್ಚರ್ ಪ್ರೂಫ್. ಮಾಯಿಶ್ಚರ್ ಇರಬಾರ್ದಲ್ಲಿ ಸುತ್ತಮುತ್ತ. ವಿತ್ ದಟ್ ಐ ಆಮ್ ಕ್ಲೋಸಿಂಗ್ ದಿಸ್ acid basis chapter here. See, I am announcing my first batch, that is Arjuna batch, for upcoming 10th students. If you are done with your 10th after April and all, please share this channel to your juniors who are studying in 9th now, and they will get some information from Arjuna Abhyasa for sure. Only share if you understand from me. And next, I uploaded SSLC science important diagram also. Those who are getting irritating by this writing part, you can draw, right? The passing marks is reduced very less marks. So you can get easily by drawing diagrams only. So please go to my feed and you will get that important diagram, that if you refer to that video, you will get around 15 to 18 marks. The passing marks is 13. So you will get 2 extra marks only. If you are not at all perfect in writing English, you can go through this video and draw some diagram, gap that complete marks by Arjuna Abhyasa. Next, I uploaded 30 minutes video also on acid, bases and salts, and that too in fast like a metro. So you can refer to that one when you are very busy. Next, 14th, 15th, next page. Acid, bases and salts. See, in this only I given the whole chart, flow chart of this chapter. Acids H plus ions, bases OH minus ion, alkalis andre the bases which are soluble in water are called alkalis. That's it. ಯಾವ ಬೇಸಸ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೋ ಅದನ್ನ ಆಲ್ಕಲಿಸ್ ಅಂತೀವಿ. ಸ್ಟ್ರಾಂಗ್ ಆಸಿಡ್ಸ್ ಅಂದ್ರೆ ಯಾವುದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೋ ವಾಟರ್ ಅಲ್ಲಿ ಅದನ್ನ ಸ್ಟ್ರಾಂಗ್ ಆಸಿಡ್ಸ್ ಅಂತೀವಿ. ಕಮಿಂಗ್ ಟು ದಿ ವೀಕ್ ಆಸಿಡ್, ಇಟ್ ಈಸ್ ಆಪೋಸಿಟ್ ಟು ಸ್ಟ್ರಾಂಗ್ ಆಸಿಡ್. ಅಂದ್ರೆ ವಿಟ್ ಈಸ್ ಪಾರ್ಷಿಯಲಿ ಅಯೋನೈಸಿಂಗ್, ಪಾರ್ಷಿಯಲ್ ಆಗಿ ಅಂದ್ರೆ ಕಡಿಮೆ, ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಲ್ಲ, ಅದನ್ನ ಏನಂತೀವಿ ವೀಕ್ ಆಸಿಡ್. ಸ್ಟ್ರಾಂಗ್ ಬೇಸಿಸ್ ಅಂದ್ರೆ OH ಮೈನಸ್ ಯಾವುದು ಜಾಸ್ತಿ ಕೊಡುತ್ತೋ ಅದು, ವೀಕ್ ಆಸಿಡ್ ಕಮ್ಮಿ ಕೊಡುತ್ತೋ ಅದು. Coming to the taste of acid, it is sour, holy taste too. Coming to the base tastes, this is bitter in taste and feels soapy to touch. Jarutte, slip agutte, soapy in touch. Coming to the reaction between acid and base, it is neutralization reaction. Acid plus base gives salt and water. That is neutralization reaction. Next, we will move to the salts and uses. We studied about NaCl, sodium chloride, washing soda no study madaitu, Na2CO3 10H2O. Before going to exam, please go to this video, and last we'll get this chart and refer and make a quick revision and go to your examination hall. You will get 3 marks from this chart, and I uploaded this on my Insta feed also. In Insta feed, you will get 5 marks for each post. If you are not yet visited, visit Arjuna Abhyasa on Instagram and both YouTube. If you are visiting Instagram, the link in bio for this YouTube channel. Why I started this channel? To fail in life. To fail in life, I started this channel because through failing only I will learn. Next, the diagram which is important in this, the diagram is important in this acid, bases and salt chapter and metals and non-metals chapter is, among these two you will get 3 mark definitely, that for sure. If you are a lucky
person, you will get both diagram for 3 marks, 6 marks. So don't miss these two diagram from metals and non-metals and acids, bases and salts. With that, I'm thanking you people to watching this video completely. If you got something from this video, please share to your friends, because a few days only left for your examination. With that, thank you and happy learning.